ಎಲ್ರಿಗೂ ನಮಸ್ಕಾರ. ಅಗ್ರಿಕಲ್ಚರ್ ಪ್ಯಾಟಲಿಸಮ್ಗೆ ಕೆಲವೊಂದು ಲೈವ್ ಸ್ಪೆಸಿಮನ್ನ ಡಿಸ್ಕಸ್ ಮಾಡೋಣ. ಸೊ ಇದೇ ಸೇಮ್ ಇನ್ಫಾರ್ಮೇಷನ್ನ ಕೊಡೋಕ್ಕೆ ನಿಮಗೆ ಕೋಚಿಂಗ್ ಕ್ಲಾಸ್ ಅವರು 4,000 ರಿಂದ 5,000 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಬಟ್ ಅದೇ ಇನ್ಫಾರ್ಮೇಷನ್ನ ನಾವು ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ಅಟ್ಲೀಸ್ಟ್ ಇವಾಗಾದರೂ ಪ್ರತಿಯೊಬ್ಬರು ಈ ವಿಡಿಯೋನ ನೋಡ್ತಿರೋರು ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾಕಂತ ಹೇಳಿದ್ರೆ ಇದೇ ಥರ ನಿಮಗೆ ಫ್ಯೂಚರಲ್ಲಿ ಕೂಡ ನಮ್ಮ ಕಡೆಯಿಂದ ಎಲ್ಲ ಹೆಲ್ಪ್ ಆಗಿರ್ಬೋದು ಮತ್ತು ಗೈಡೆನ್ಸ್ ಆಗಿರ್ಬೋದು ಟೈಮ್ ಟು ಟೈಮ್ ಫ್ರೀಯಾಗಿ ಸಿಗ್ತಾ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಫಸ್ಟ್ ಸ್ಪೆಸಿಮನ್ನ ನೋಡ್ತಾ ಇರೋದು. ಸೊ ಇದು ಪೇರಲ್ ಗಿಡ ಆಗಿರುತ್ತೆ. ಇದನ್ನು ಇಂಗ್ಲೀಷಲ್ಲಿ ಗಾವಾ ಅಂತ ಕರೀತಾರೆ. ಸೊ ಇದರದ್ದು ಲೀವ್ಸ್ ನಿಮಗೆ ನೋಡೋಕ್ಕೆ ಈ ಥರ ಕಾಣುತ್ತೆ. ಸೊ ನೀವು ಕರೆಕ್ಟಾಗಿ ಇದನ್ನು ಐಡೆಂಟಿಫೈ ಮಾಡೋಕ್ಕೆ ರೆಡಿ ಇರಬೇಕು. ನೆಕ್ಸ್ಟ್ ಬರೋದು ಇದು ಕಾಂಗ್ರೆಸ್ ಗಿಡ ಅಂತ. ಸೊ ಇದು ವೀಡಲ್ಲಿ ಬರುತ್ತೆ. ಸೊ ಆಲ್ಮೋಸ್ಟ್ ಇದನ್ನು ಎಲ್ಲರೂ ನೋಡಿರ್ತೀರಿ ಮತ್ತು ಎಲ್ಲರೂ ಇದನ್ನು ಐಡೆಂಟಿಫೈ ಮಾಡ್ತೀರಿ. ಸೊ ಇದನ್ನು ಕಾಂಗ್ರೆಸ್ ಅಂತ ಕರೀತಾರೆ ಕಾಮನ್ ಆಗಿ, ಬಟ್ ಪಾರ್ಥಿನೇಮ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ನೆಕ್ಸ್ಟ್ ಸ್ಪೆಸಿಮನ್ ಬರೋದು ಇದು ಅವರೆ ಗಿಡ ಅಂತ. ಇದನ್ನು ಫೀಲ್ಡ್ ಬೀನ್ಸ್ ಅಂತ ಕರೀತಾರೆ. ಸೊ ಇದರದ್ದು ಎಲೆ ಯಾವ ಥರ ಕಾಣುತ್ತೆ ಅಂತ ನೀವು ನೋಡ್ಕೋಬೇಕಾಗುತ್ತೆ. ಮತ್ತು ಜಸ್ಟ್ ನೋಡ್ಕೊಳ್ಳೋದು ಅಷ್ಟೇ ಅಲ್ಲ, ಸೊ ನಾವು ಈ ವಿಡಿಯೋದಲ್ಲಿ ಏನೇನು ಸ್ಪೆಸಿಮನ್ನ ಕವರ್ ಮಾಡ್ತೀವಲ್ಲ, ಸೊ ಅದನ್ನು ನೀವು ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡಿರಿ ಮತ್ತು ಈ ಒಂದು ಸ್ಪೆಸಿಮನ್ನ ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಹಾಗೆಯೇ ನೆಕ್ಸ್ಟ್ ಇರೋದು ಇದು ಅಡಿಕೆ ಗಿಡ ಅಂತ. ಸೊ ಚಿಕ್ಕದಿದ್ದಾಗ ನಿಮಗೆ ಈ ಥರ ಅಡಿಕೆ ಗಿಡ ಈ ಥರ ಕಾಣುತ್ತೆ. ಸೊ ಅಡಿಕೆ ಗಿಡ ಮತ್ತು ಕೊಕೊನಟ್ ಪ್ಲಾಂಟ್ ಇರುತ್ತಲ್ಲ, ತೆಂಗಿನ ಗಿಡ, ಸೊ ಅದು ಸ್ವಲ್ಪ ನೋಡೋಕ್ಕೆ ಸಿಮಿಲರ್ ಕಾಣುತ್ತೆ, ಬಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ಅದನ್ನು ನೀವು ಕರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ಕನ್ನಡದಲ್ಲಿ ಅಡಿಕೆ ಗಿಡ ಅಂತ ಕರೀತಾರೆ, ಬಟ್ ಇಂಗ್ಲೀಷಲ್ಲಿ ಅರೆಕನಟ್ ಪ್ಲಾಂಟ್ ಅಂತ ಕರೀತಾರೆ. ಸೊ ನಿಮಗೆ ಈಸಿ ಆಗಲಿ ಅಂತೇಳಿ ಇಲ್ಲೇ ನಾನು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಸೊ ಇದು ಇರೋದು ಕೋಕೋನಟ್ ಪ್ಲಾಂಟ್ ಅಂತ. ಪ್ರಿವಿಯಸ್ಲಿ ನೋಡಿದ್ದು ಅರೆಕನಟ್ ಪ್ಲಾಂಟ್ ಅಂತ. ಸೊ ಕೋಕೋನಟ್ ಪ್ಲಾಂಟ್ ನಿಮಗೆ ಚಿಕ್ಕದಿದ್ದಾಗ ಈ ಥರ ಕಾಣುತ್ತೆ. ಸೊ ಇದರದ್ದು ಲೀವ್ಸ್ ಈ ಥರ ಇರುತ್ತೆ, ಬಟ್ ಅರೆಕನಟ್ದು ಡಿಫ್ರೆಂಟ್ ಇರುತ್ತೆ. ನೆಕ್ಸ್ಟ್ ಬರೋದು ಇದನ್ನು ಇಂಡಿಯನ್ ಆಲ್ಮಂಡ್ ಅಂತ ಕರೀತಾರೆ, ಕನ್ನಡದಲ್ಲಿ ಬಾದಾಮ್ ಅಂತ ಕರೀತಾರೆ, ಬಾದಾಮ್ ಗಿಡ ಅಂತ. ಸೊ ಎಲ್ಲರೂ ಆಲ್ಮೋಸ್ಟ್ ಇದನ್ನು ಐಡೆಂಟಿಫೈ ಮಾಡ್ತೀರಿ. ಇದ್ದದ್ದು ಎಲೆ ಯಾವ ಥರ ಕಾಣುತ್ತೆ ಮತ್ತು ಕಾಯಿ ಯಾವ ಥರ ಕಾಣುತ್ತೆ ಹಂಗಂತ. ಇದು ಇಲ್ಲಿ ಇರೋದು ತೊಗರಿ ಗಿಡ ಅಂತ, ರೆಡ್ ಡ್ರಮ್ ಅಥವಾ ಪಿಜೆಂಪಿ ಅಂತ ಇದನ್ನು ಇಂಗ್ಲೀಷಲ್ಲಿ ಕರೀತಾರೆ. ಸೊ ತೊಗರಿ ಗಿಡ ಎಲೆ ಯಾವ ಥರ ಕಾಣುತ್ತೆ ಅಂತ ನೀವು ನೋಡ್ಕೊಳ್ಳಿ. ಮತ್ತು ಹಾಗೆಯೇ ಇದರ ರಿಲೇಟೆಡ್ ಸ್ಪೆಸಿಮನ್ ಬೇರೆ ಇರ್ತಾವಲ್ಲ, ತೊಗರಿ ಕಾಳಾಗಿರ್ಬೋದು ಮತ್ತು ತೊಗರಿ ಕಾಯಿ ಆಗಿರ್ಬೋದು ಮತ್ತು ತೊಗರಿ ಬೇಳೆ ಆಗಿರ್ಬೋದು, ಅದನ್ನು ಕೂಡ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಕೊಳ್ಳಿ. ನೆಕ್ಸ್ಟ್ ಬರೋದು ಇದನ್ನು ಜಾಕ್ ಫ್ರೂಟ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ, ಹಲಸಿನ ಹಣ್ಣು ಅಥವಾ ಹಲಸಿನ ಕಾಯಿ ಗಿಡ ಅಂತ ಕರೀತಾರೆ. ಸೊ ಲೀವ್ಸ್ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ಸೊ ಇದರದ್ದು ಲೀವ್ಸ್ ಸ್ವಲ್ಪ ದಪ್ಪ ಇರುತ್ತೆ ಮತ್ತು ಡಾರ್ಕ್ ಗ್ರೀನ್ ಇರುತ್ತೆ ಮತ್ತು ಸೈಜ್ ಕೂಡ ನೀವು ನೋಡ್ಕೋಬೋದು. ಸೊ ಇದನ್ನು ಕೂಡ ನಿಮಗೆ ಎಕ್ಸಾಮಲ್ಲಿ ಇಡ್ಬೋದು. ಮತ್ತು ಜಾಕ್ ಫ್ರೂಟ್ ನಿಮಗೆ ಯಾವ ಥರ ಕಾಣುತ್ತೆ ಅಂತ ಕೂಡ ನೀವು ನೋಡ್ಕೊಳ್ಳಿ. ಸೊ ಒಂದು ವೇಳೆ ನಿಮಗೆ ಎಕ್ಸಾಮಲ್ಲಿ ಇಟ್ಟರೆ ಸೊ ಇದರದ್ದು ಫೋಟೋ ಕೂಡ ನಿಮಗೆ ಇಡ್ಬೋದು. ಸೊ ಈ ಒಂದು ಸ್ಪೆಸಿಮನ್ ರಿಲೇಟೆಡ್ ನಿಮಗೆ ಎಲೆ ಇಂಪಾರ್ಟೆಂಟ್ ಆಗಿರುತ್ತೆ, ಕಾಯಿ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಜಾಕ್ ಫ್ರೂಟ್ ಸೀಡ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಇರೋದು ಇಲ್ಲಿ ಫಿಂಗರ್ ಮಿಲ್ಲೆಟ್ ಅಂತ ಅಥವಾ ರಾಗಿ ಅಂತ ಕನ್ನಡದಲ್ಲಿ ಕರೀತಾರೆ. ಸೊ ಇದು ನಿಮಗೆ ಗಿಡ ನೋಡೋಕ್ಕೆ ಈ ಥರ ಕಾಣುತ್ತೆ. ಸೊ ಇದು ಒಂಥರ ಫಿಂಗರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಆದರೆ ನಾವು ಫಿಂಗರ್ನ ಈ ಥರ ಹಿಂಗೆ ಇಟ್ಕೊಂಡಾಗ ಯಾವ ಥರ ಕಾಣುತ್ತಲ್ಲ, ಸೊ ಅದೇ ಥರ ಇದು ಫಿಂಗರ್ ಥರ ಕಾಣುತ್ತೆ. ಸೊ ಈ ಥರ ನಿಮಗೆ ಎಕ್ಸಾಮಲ್ಲಿ ಇಟ್ಟರೆ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಇದು ಡ್ರೈ ಆದಮೇಲೆ ಈ ಥರ ಕಾಣುತ್ತೆ, ಬಟ್ ಹಸಿರಿದ್ದಾಗ ಈ ಥರ ಕಾಣುತ್ತೆ. ನೆಕ್ಸ್ಟ್ ಬರೋದು ಇಲ್ಲಿ ಬೆಂಡೆ ಗಿಡ ಅಂತ. ಸೊ ಬೆಂಡೆ ಗಿಡ ನಾನು ಆಲ್ರೆಡಿ ಪ್ರಿವಿಯಸ್ ವಿಡಿಯೋದಲ್ಲಿ ನಿಮಗೆ ಲೈವ್ ಸ್ಪೆಸಿಮನ್ನ ತೋರಿಸಿದ್ದೀನಿ, ಬಟ್ ಆದರೂ ಕೂಡ ಯಾರಾದರೂ ನೋಡ್ಕೊಂಡಿಲ್ಲ ಅಂತ ಹೇಳಿದರೆ ಇವಾಗ ಬೇಕಾದರೂ ನೋಡ್ಕೋಬೋದು.